ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಖಂಡಿತ ಈ ರಸಮನ್ನ ಟ್ರೈ ಮಾಡಿ. ತುಂಬಾನೇ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ರಿಗೂ ಮನೆ ಮನೆ ಕೈ ರುಚಿಗೆ ಸ್ವಾಗತ. ಹಾಗಿದ್ರೆ ಬನ್ನಿ ಮಾವಿನಕಾಯಿ ರಸಂ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ. 1 ಟೊಮ್ಯಾಟೊ, ತುಪ್ಪ, ಅರಿಶಿನ ಹಾಕಿ 3 ರಿಂದ 4 ವಿಜಿಲ್ ಕೂಗಿಸ್ಕೋಬೇಕು. ಅದು ಕೂಗೋಷ್ಟರಲ್ಲಿ ಬೆಳ್ಳುಳ್ಳಿ, ಮೆಣಸಿನಕಾಯಿ ಮತ್ತೆ 1 ತೋತಾಪುರಿ ಮಾವಿನಕಾಯಿನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಬೇಕಾಗತ್ತೆ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ಪುಟಾಣಿಗೆ ನಾನು 2 ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ 1 ಸ್ಪೂನ್ ಅಷ್ಟು ಮೆಣಸು, 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಕುಟ್ತಾ ಇದ್ದೀನಿ. ತೀರಾ ಫೈನ್ ಪೌಡರ್ ಆಗೋದೇನು ಬೇಕಿಲ್ಲ, ತರಿಯಾಗೆ ಕುಟ್ಕೊಂಡ್ರೆ ಸಾಕು. ಈಗ ನಾನು ಇಲ್ಲಿ ಒಂದು ಪಾತ್ರೆಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಮಾವಿನಕಾಯಿ, ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಎಣ್ಣೆ ಒಟ್ಟಿಗೆ ಆ ಹಸಿಮೆಣಸಿನ್ಕಾಯ್ದು ಹಸಿ ಘಾಟೆಲ್ಲ ಹೋಗಬೇಕು, ಆ ರೀತಿ ಹುರಿಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಮಸಾಲೆ ಥರ ಹಾಕಿದೀವಲ್ಲ, ಇದು ಕುದೀತಾ ಬರ್ತಾ ಇದೆ. ಈ ಮಟ್ಟಕ್ಕೆ ನಾವು ಹುರ್ಕೋಬೇಕು. ನಂತರ ಬೆಂದಿರೋಂಥ ಬೇಳೆ ಟೊಮ್ಯಾಟೊ ಮಿಶ್ರಣನ ಇದಕ್ಕೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡಿರ್ಬೇಕು. ಬೇಳೆ ಎಲ್ಲ ಕರ್ಗೋಗ್ಬೇಕು, ಆ ರೀತಿ ಬೇಯಿಸ್ಕೊಂಡಿರ್ಬೇಕು. ನೋಡಿ, ಈಗ ಈ ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗಟ್ಟಿ ಅಂತ ಅನಿಸ್ತು ನನಗೆ, ಹಾಗಾಗಿ ಹದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ರಸಮ್ ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಅನಿಸುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ. ರಸಮ್ನ ಜಾಸ್ತಿ ಕುದಿಸೋದು ಬೇಡ. ಇನ್ನೇನು ಕುದಿ ಬರ್ತಾ ಇದೆ ಅನ್ನುವಾಗ ನಾವು ಕುಟ್ಟಿ ಪುಡಿ ಮಾಡಿಟ್ಕೊಂಡಂಥ ಜೀರಿಗೆ, ಮೆಣಸು ಮತ್ತು ಕರಿಬೇವಿನ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ನೆಕ್ಸ್ಟ್ ಬರೋ ತನಕ ಇದನ್ನು ಕುದಿಸ್ಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ಕುದಿಸೋದು ಬೇಡ. ನೋಡಿ, ಕುದಿ ಬರ್ತಾ ಇದೆ. ಇಷ್ಟು ಕುದ್ರೆ ಸಾಕು. ನಾನೀಗ ಸ್ಟವನ್ನು ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ನಾನು ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ತುಪ್ಪದ ಒಗ್ಗರಣೆನೇ ಹಾಕಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇದನ್ನು ರಸಮ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಮಾವಿನಕಾಯಿ ರಸಮ್ ರೆಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಈ ರಸಮ್ ಜೊತೆ ಊಟ ಮಾಡುವಾಗ ಒಂದು ಹಪ್ಪಳನೋ ಸಂಡಿಗೆನೋ ನೆಂಚ್ಕೊಂಡು ತಿಂದರೆ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.